ನಿನ್ನನ್ನು ಪ್ರೀತಿಸದಿರಲಾಗಲಿಲ್ಲ ನನಗೆ. ಸಂಚಿಕೆ 31. ಮನೆಯ ಕರೆಗಂಟೆಯ ಸದ್ದು ಕೇಳಿ ಬಾಗಿಲು ತೆರೆದವನ ಮುಂದೆ ತನ್ನ ಮನದೊಡತಿ ಲಗೇಜ್ ಸಮೇತ ಪ್ರತ್ಯಕ್ಷವಾಗಿದ್ದಳು. ಖುಷಿಯಾದರೂ ಅದನ್ನು ತೋರ್ಪಡಿಸದೆ ನಿಂತಿದ್ದ. ಹಾಯ್ ಹನಿ, ಇಂದು ಸೀದಾ ಮನೆಯೊಳಗೆ ಬಂದಳು ಐಶ್ವರ್ಯ. ನೋಡಿ ಮಿಸ್ ಐಶ್ವರ್ಯ, ಹನಿಗಿನಿ ಅಂದರೆ ಚೆನ್ನಾಗಿರೋಲ್ಲ. ಅಯ್ಯೋ, ಎಲ್ಲ ಹುಡುಗರು ತಮ್ಮ ಹುಡುಗಿ ಅವರನ್ನು ಪ್ರೀತಿಯಿಂದ ನಿಕ್ ನೇಮ್ ಇಟ್ಟು ಕರೆದರೆ ಖುಷಿ ಪಡ್ತಾರೆ. ನೀವು ನೋಡಿದರೆ ಪ್ಲೀಸ್ ಸ್ಟಾಪ್ ಇಟ್. ನಾನು ಸುಮ್ಮನೆ ಇದ್ದೀನಿ ಅಂದರೆ ನಿಮ್ಮ ಮಾತನ್ನು ಸಹಿಸ್ತೇನೆ ಅಂತ ಅರ್ಥ ಅಲ್ಲ. ಹೌದು ನಿಜ, ನೀವು ಸಹಿಸೋದಿಲ್ಲ, ಬದಲಾಗಿ ಇಷ್ಟಪಡ್ತೀರಾ ಅಲ್ವಾ? ನಿಮ್ಮ ಜೊತೆ ಮಾತಾಡಿ ಪ್ರಯೋಜನ ಇಲ್ಲ. ನಿಮ್ಮ ತಂದೆಯ ಫೋನ್ ನಂಬರ್ ಕೊಡಿ, ನಾನು ಅವರ ಹತ್ರ ಮಾತಾಡ್ತೇನೆ. ಅಯ್ಯೋ, ಮದುವೆ ಆಗೋದಕ್ಕೆ ಅಷ್ಟೊಂದು ಅವಸರನಾ? ನಾನು 1-2 ವರ್ಷ ಆದಮೇಲೆ ಆಗೋಣ ಅಂತಿದ್ದೆ. ಓಕೆ, ಈಗಲೇ ಆಗಬೇಕು ಅಂತ ನಿಮ್ಗೆ ಇಷ್ಟ ಇದ್ದರೆ ಹೇಳಿ, ನಾನೇ ಪಪ್ಪಂಗೆ ಹೇಳ್ತೀನಿ. ಅಲ್ಲ ರೀ, ತಂದೆ ಹತ್ರ ಹೇಳ್ತೀನಿ ಅಂದರೂ ನಿಮ್ಗೆ ಭಯ ಆಗೋಲ್ವಾ? ಯಾಕೆ ಭಯ ಪಡಬೇಕು? ನನ್ನ ಪಪ್ಪ ನಂಗೆ ಇಷ್ಟ ಇರೋದು ಯಾವುದು ಬೇಡ ಅಂದಿಲ್ಲ. ನಿಮ್ಮನ್ನು ಪ್ರೀತಿಸೋ ವಿಷಯ ತಿಳಿಸಿದರೆ ಮಗಳ ಸೆಲೆಕ್ಷನ್ ಚೆನ್ನಾಗಿದೆ ಎಂದು ಹೆಮ್ಮೆ ಪಡುವರೇ ವಿನ ವಿರುದ್ಧವಾಗಿ ನಿಲ್ಲಲ್ಲ. ಆದರೆ ನಂಗೆ ನೀವು ಇಷ್ಟ ಇಲ್ಲ. ಅದು ಅಲ್ಲದೆ ಲಗೇಜ್ ಇಟ್ಕೊಂಡು ಬೇರೆ ಬಂದಿದ್ದೀರಾ. ನಾನೇನು ಮನೆ ಬಿಟ್ಟು ಓಡಿ ಬಂದಿಲ್ಲ. ನಾನಿನ್ನು ಮುಂದೆ ಇದೇ ಊರಲ್ಲಿರ್ತೀನಿ. ನಂಗೆ ಕೆಲಸ ಸಿಕ್ಕಿದೆ, ಪಿ ಜಿಯಲ್ಲಿ ಇರೋಕ್ಕೆ ಎಲ್ಲ ವ್ಯವಸ್ಥೆ ಆಗಿದೆ. ಈ ಊರಿಗೆ ಬಂದಾಗ ಮೊದಲು ನಿಮ್ಮನ್ನು ನೋಡಬೇಕು ಅಂತ ಊಟ ಕೂಡ ಮಾಡದೆ ಬಂದೆ, ಗೊತ್ತಾ? ಅವಳ ಮಾತಿಂದ ಸಂತೋಷಗೊಂಡವನಿಗೆ ಅವಳನ್ನು ಮುದ್ದು ಮಾಡಬೇಕು ಅಂತ ಅನಿಸಿದರು. ಅವಳನ್ನು ಕಾಡಿಸಬೇಕು ಎಂದು ಮನಸ್ಸನ್ನು ಹತೋಟಿಗೆ ತಂದು, ನಿಮಗೆ ಊಟ ಮಾಡಬೇಡಿ ಅಂತ ನಾನು ಹೇಳಲಿಲ್ಲ. ನಾನೊಬ್ಬರನ್ನ ಪ್ರೀತಿಸ್ತಿದ್ದೇನೆ, ಅದಕ್ಕೆ ನಾನು ನಿಮ್ಮ ಪ್ರಪೋಸಲ್ ರಿಜೆಕ್ಟ್ ಮಾಡಿದೆ. ಇಲ್ಲ, ನಾನಿದನ್ನು ನಂಬಲ್ಲ. ನೀವು ಸುಳ್ಳು ಹೇಳ್ತಿದ್ದೀರಾ. ನಾನು ಯಾಕೆ ಸುಳ್ಳು ಹೇಳಲಿ? ನೋಡಿ, ಪ್ರೀತಿ ತಾನಾಗಿ ಹುಟ್ಟಬೇಕು, ಅದನ್ನು ಬಲವಂತದಿಂದ ಪಡೆಯಬಾರದು. ಅವನ ಮಾತಿನಿಂದ ಬೇಸರಗೊಂಡ ಐಶ್ವರ್ಯ ಹಾಗೆ ಹೋದಳು. ಅವಳು ಹೋದಳು ಎಂದು ಡಾಕ್ಟರ್ ಅಭಿಲಾಷ್ ನಿಟ್ಟುಸಿರು ಬಿಟ್ಟ. ಹೋದವಳು ಹೋದಕ್ಕಿಂತ ವೇಗದಲ್ಲಿ ವಾಪಸ್ ಬಂದು ಅವನ ಕೆನ್ನೆಗೆ ಮುತ್ತಿಟ್ಟು, ನನ್ನ ಪ್ರೀತಿಯನ್ನು ನಾನು ಬಲವಂತದಿಂದ ಪಡೆಯುತ್ತಿಲ್ಲ, ಪ್ರೀತಿಯಿಂದ ಪಡೆಯುತ್ತಿದ್ದೀನಿ. ಆಮೇಲೆ ನೀವು ಬೇರೆ ಯಾರನ್ನೋ ಪ್ರೀತಿಸುವುದು ಸುಳ್ಳು. ಯಾಕೆಂದರೆ ನಾನು ಡಾಕ್ಟರ್ ಸಂತೋಷ್ ಹತ್ರ ನಿಮ್ಮ ಬಗ್ಗೆ ಮೊದಲೇ ವಿಚಾರಿಸಿದ್ದೇನೆ. ಇನ್ನೂ ನೀವು ನನ್ನನ್ನು ಒಪ್ಪಿಲ್ಲ ಅಂದರೆ ನೀವು ನನಗೆ ಮೋಸ ಮಾಡಿದ್ದೀರಿ, ನಾನು ನಿಮ್ಮ ಮಗುವಿಗೆ ತಾಯಿ ಆಗ್ತಿದ್ದೀನಿ ಎಂದು ಕಂಪ್ಲೇಂಟ್ ಕೊಟ್ಟಾದರೂ ನೀವು ನನ್ನನ್ನು ಮದುವೆ ಆಗೋ ಹಾಗೆ ಮಾಡ್ತೀನಿ ಎಂದವಳು ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕಿ, ಬಾಯ್ ಸ್ವೀಟ್ ಹಾರ್ಟ್ ಎಂದು ಚಮಕ್ ಕೊಟ್ಟು ಅಲ್ಲಿಂದ ಹೋದಳು. ಡಾಕ್ಟರ್ ಶಾಕ್ ಆದರೆ ಐಶ್ವರ್ಯ ರಾಕ್ಸ್. ಡಾಕ್ಟರ್ ಮನಸ್ಸಲ್ಲೇ, ಇವಳು ನಟ್ ಲೂಸಾಗಿರೋ ಲೇಡಿ ಅಲ್ಲ, ಲೇಡಿ ಡಾನ್. ಆದರೂ ಅನಿರೀಕ್ಷಿತವಾಗಿ ಸಿಕ್ಕಿದ ಮುತ್ತಿಗೆ ಸಮಯ ಬಂದಾಗ ಬಡ್ಡಿ ಸಮೇತ ವಾಪಸ್ ಕೊಡ್ತೇನೆ ಎಂದು ಯೋಚಿಸಿದವನ ಮುಖದಲ್ಲಿ ತುಂಟ ನಗು ಇತ್ತು. ಚೇತುಗೆ ತನ್ನ ತಾಯಿ ಕರೆ ಮಾಡಿ, ನೀವಿಗೆ ರ್ಯಾಂಕ್ ಸಿಕ್ಕಿದ್ದಕ್ಕೆ ನಮ್ಮ ಕಡೆಯಿಂದ ಒಂದು ಸೀರೆ ಉಡುಗೊರೆಯಾಗಿ ಕೊಡು ಎಂದರು. ಹಾಗೆಯೇ ಮುಂದಿನ ವಾರ ಅವಳ ಜನ್ಮದಿನ ಎಂದು ತಿಳಿಸಿ ಅವಳಿಗೆ ಏನಾದರೂ ಸರ್ಪ್ರೈಸ್ ಕೊಡು ಎಂದು ಹೇಳುವುದನ್ನು ಮರೆಯಲಿಲ್ಲ. ಅವನು ಮೈಸೂರಿನಲ್ಲಿ ಪ್ರಸಿದ್ಧವಾದ ಎಲ್ಲ ಬಟ್ಟೆ ಅಂಗಡಿಗೆ ಹೋಗಿ ಕೊನೆಗೆ ತನ್ನ ಮನದನ್ನೆಗೆ ಒಪ್ಪುವಂತಹ ಆಕಾಶ ನೀಲಿ ಬಣ್ಣದ ಒಂದು ಸೀರೆ ತಗೊಂಡ. ಅದರಲ್ಲಿ ಹೆಚ್ಚು ಡಿಸೈನ್ ಇರಲಿಲ್ಲ. ನೀವಿಗೆ ಸಿಂಪಲ್ ಆಗಿರೋದಿಷ್ಟ ಎಂದು ತಿಳಿದವ ಅವಳಿಗೆ ಇಷ್ಟವಾಗುವಂಥದ್ದೇ ಆರಿಸಿ ತಂದಿದ್ದ. ಎಲ್ಲ ಕೆಲಸಗಳನ್ನು ಮುಗಿಸಿ ಮನೆಗೆ ವಾಪಸ್ ಬರುವಾಗ ಮನೆಯ ಬಾಗಿಲು ಲಾಕ್ ಆಗಿತ್ತು. ಅವನ ಹತ್ತಿರ ಇರುವ ಇನ್ನೊಂದು ಕೀ ಉಪಯೋಗಿಸಿ ಬಾಗಿಲು ತೆರೆದ. ಮನೆ ಪೂರ್ತಿ ಕತ್ತಲಾಗಿತ್ತು. ಹೇಗೋ ಮೊಬೈಲ್ ಟಾರ್ಚ್ ಆನ್ ಮಾಡಿ ಲೈಟಿನ ಸ್ವಿಚ್ ಹಾಕಿದ. ಎಲ್ಲಿಯೂ ಅವನಿಗೆ ನಿವಿ ಕಾಣಿಸಲಿಲ್ಲ. ಅವಳ ನಂಬರ್ಗೆ ಕರೆ ಮಾಡಿದಾಗ ರೂಮಿನಲ್ಲಿ ಫೋನ್ ರಿಂಗಣಿಸುವ ಸದ್ದು ಕೇಳಿತು. ಆದರೆ ಆ ಕಡೆಯಿಂದ ಪ್ರತ್ಯುತ್ತರ ಬರಲಿಲ್ಲ. ಅವಳ ರೂಮಿಗೆ ಹೋಗಿ ನೋಡಿದಾಗ ಅಲ್ಲಿಯ ದೃಶ್ಯವನ್ನು ಕಂಡವನಿಗೆ ಜೀವ ಹೋದಂತೆ ಭಾಸವಾಯಿತು. ಅಲ್ಲಿ ಪ್ರಜ್ಞೆ ಇಲ್ಲದೆ ಬಿದ್ದಿದ್ದಳು ನಿವಿ. ರೂಮಿನಲ್ಲಿರುವ ಪುಸ್ತಕಗಳು ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ದವು. ಅವಳ ತಲೆದಿಂಬು ಹರಿದಿತ್ತು. ಅದರೊಳಗಿದ್ದ ಹತ್ತಿಯೆಲ್ಲ ನೆಲ ಸೇರಿದ್ದವು. ನಿವಿಯ ತಲೆ ಕೂದಲು ಕೆದರಿದ್ದವು. ಬಹುಶಃ ಶಾಂತಿಯವರು ಅಲ್ಲಿ ಇದ್ದಿದ್ದರೆ ತನ್ನ ಮಗಳ ಈ ಸ್ಥಿತಿ ನೋಡಿ ಅಲ್ಲೇ ಮೂರ್ಛೆ ಹೋಗುತ್ತಿದ್ದರು.
ನಾವು ಯಾರನ್ನಾದರೂ ಪ್ರೀತಿ ಮಾಡಿದಾಗ ಅವರ ಕೋಪ, ತುಂಟಾಟ, ನಗು ಎಲ್ಲ ಇಷ್ಟಪಡ್ತೀವಿ. ಅವರು ನಮಗೆ ನೋವು ಕೊಟ್ಟರು ಅದನ್ನು ಸಹಿಸ್ತೀವಿ. ಆದರೆ ಆ ವ್ಯಕ್ತಿಗೆ ಏನಾದರೂ ಆದರೆ ಅದನ್ನು ಮಾತ್ರ ಸಹಿಸೋಕೆ ನಮಗಾಗಲ್ಲ. ಚೇತು ಪರಿಸ್ಥಿತಿ ಕೂಡ ಇದಕ್ಕೆ ಹೊರತಾಗಿರಲಿಲ್ಲ. ಅವನು ಮನಸ್ಸಿನಲ್ಲಿ ಆರಾಧಿಸುವ ಅವನ ಪ್ರೀತಿ ದೇವತೆ ಅವಳು. ಅವಳ ಹತ್ರನೇ ಅವನಿಂದ ಸಹಿಸೋಕ್ಕಾಗಲ್ಲ. ಅಂಥದ್ರಲ್ಲಿ ಪ್ರಜ್ಞೆ ಇಲ್ಲದೆ ಮಲಗಿದ ಅವಳನ್ನು ಕಂಡು ಹೇಗೆ ತಾನೇ ಸಹಿಸುವನು? ಆತಂಕದಿಂದಲೇ ಅವಳತ್ತ ಹೆಜ್ಜೆ ಹಾಕಿದ. ನೆಲದಲ್ಲಿ ಮಲಗಿದ್ದ ಅವಳನ್ನು ಎತ್ತಿ ಹಾಸಿಗೆಯ ಮೇಲೆ ಮಲಗಿಸಿದ. ಅವಳ ಮೈ ಕೆಂಡದಂತೆ ಸುಡುತ್ತಿತ್ತು. ಅವನ ಕೈಕಾಲುಗಳು ನಡುಗಿದವು. ತಕ್ಷಣ ಡಾಕ್ಟರ್ಗೆ ಕರೆ ಮಾಡಿ ವಿಷಯ ತಿಳಿಸಿದ. ಅವರು ಅವಳನ್ನು ಹಾಸ್ಪಿಟಲ್ಗೆ ಕರೆತರಲು ಹೇಳಿದರು. ಅವರ ಅಣತಿಯಂತೆ ಅವಳನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದ. ಡಾಕ್ಟರ್ ನಂದನ್ ಅವರು ಚೇತುವಿನ ದಾರಿ ಕಾಯುತ್ತಿದ್ದರು. ಡಾಕ್ಟ್ರನ್ನು ಕಂಡವನೇ, ಡಾಕ್ಟರ್ ಪ್ಲೀಸ್ ಸ್ವಲ್ಪ ಬೇಗ ನೋಡಿ. ಮಿಸ್ಟರ್ ಸತ್ವತ್, ಡೋಂಟ್ ವೆರಿ, ನಾನವರನ್ನು ಮೊದಲು ಪರೀಕ್ಷೆ ಮಾಡಿ ನೋಡ್ತೇನೆ, ನೀವು ಧೈರ್ಯವಾಗಿರಿ. ಸರಿ ಎಂದು ತಲೆಯಾಡಿಸಿದನಾದರೂ ಹೃದಯ ಕಿತ್ತು ಹೋಗುವ ಅನುಭವ ಅವನಿಗೆ. ಎಷ್ಟಾದರೂ ಅವನ ಪ್ರೀತಿ ಅಲ್ವಾ? ಡಾಕ್ಟರ್ ಬಂದವರೇ, ನೋಡಿ ಮಿಸ್ಟರ್ ಸತ್ವತ್, ಅವರು ಯಾವುದೋ ವಿಷಯವನ್ನು ಮನಸ್ಸಿಗೆ ಹಚ್ಕೊಂಡಿದ್ದಾರೆ. ಅವರಿಗೇನಾದರೂ ಶಾಕಿಂಗ್ ವಿಷಯ ತಿಳಿಸಿದ್ದೀರಾ? ಇಲ್ಲ ಡಾಕ್ಟರ್, ನಾನು ಮನೆಯಿಂದ ಹೊರಗಡೆ ಸ್ವಲ್ಪ ಕೆಲಸ ಇದೆ ಅಂತ ಹೋದೆ. ಆವಾಗ ಚೆನ್ನಾಗೇ ಇದ್ಲು. ಓಕೆ, ಅವರು ಯಾವುದೋ ವಿಷಯಕ್ಕೆ ತುಂಬ ಹೆದರಿದ್ದಾರೆ. ಅದಕ್ಕೆ ಜ್ವರ ಬಂದಿದೆ. ಇವಾಗ ಇಂಜೆಕ್ಷನ್ ಕೊಟ್ಟಿದ್ದೀನಿ. ಹೇಗೂ ರಾತ್ರಿ ಆಯಿತು, ಬೆಳಗ್ಗೆ ಡಿಸ್ಚಾರ್ಜ್ ಮಾಡೋಣ. ಮಾತ್ರೆಗಳನ್ನು ಸಮಯಕ್ಕೆ ಕೊಡಿ. 2 ದಿನ ಗಂಜಿ ಮಾತ್ರ ಕೊಟ್ಟರೆ ಸಾಕು. ಓಕೆ ಡಾಕ್ಟರ್, ಥ್ಯಾಂಕ್ ಯು. ಇಟ್ಸ್ ಮೈ ಡ್ಯೂಟಿ, ಟೇಕ್ ಕೇರ್ ಆಫ್ ಹರ್ ಎಂದು ಭುಜ ತಟ್ಟಿ ಹೋದರು ಡಾಕ್ಟರ್. ಮೆಲ್ಲ ಮೆಲ್ಲ ಹೆಜ್ಜೆ ಇಡುತ್ತಾ ನಿವಿಯನ್ನು ಅಡ್ಮಿಟ್ ಮಾಡಿದ ರೂಮಿಗೆ ಹೋದ. ಅವಳ ಕೈಗೆ ಡ್ರಿಪ್ಸ್ ಹಾಕಲಾಗಿತ್ತು. ಯಾವಾಗಲೂ ಅರಳಿದ ಹೂವಿನಂತೆ ಲವಲವಿಕೆಯಿಂದ ಇರುವವಳು ಇಂದು ಬಾಡಿದ ಹೂವಿನಂತಾಗಿದ್ದಳು. ಅವಳನ್ನು ಆ ಸ್ಥಿತಿಯಲ್ಲಿ ಕಂಡು ಕರುಳು ಹಿಂಡಿದಂತಾಯಿತು ಅವನಿಗೆ. ಅವಳ ಹತ್ತಿರ ಹೋದವನೇ ಪಕ್ಕದಲ್ಲಿದ್ದ ಚೇರೆಳೆದು ಅವಳ ಕೈಯಲ್ಲಿ ತನ್ನ ಕೈಯಿಟ್ಟು ಅವಳನ್ನು ನೋಡುತ್ತಾ ಕುಳಿತನು. ಪುಟ್ಟ, ನೀನನ್ನು ಮೊದಲು ನೋಡಿದಾಗ ಇದೇ ಸ್ಥಿತಿಯಲ್ಲಿದ್ದೆ. ಅವತ್ತು ನನಗೆ ಇವತ್ತಿನ ಹಾಗೆ ಚಟಪಡಿಕೆ ಆಗ್ತಾಯಿತ್ತು. ಆದರೆ ಅದು ಯಾವುದು ನಿನಗೆ ಗೊತ್ತೇ ಇಲ್ಲ ಎಂದು ಮನಸ್ಸಿನಲ್ಲಿ ಹೇಳುತ್ತಾ ನೆನಪಿನಂಗಳಕ್ಕೆ ಜಾರಿದ. 9 ವರ್ಷಗಳ ಹಿಂದೆ. ಅವತ್ತು ನಾನು ಸೆಕೆಂಡ್ PU ಓದುತ್ತಾ ಇರುವ ಸಮಯ. ಆ ದಿನ ತುಂತುರು ಮಳೆ ಧರೆಯನ್ನು ಸ್ಪರ್ಶಿಸುತ್ತಿದ್ದವು. ಆ ದಿನ ಕ್ಲಾಸ್ ಇರಲಿಲ್ಲ. ಆ ವಾತಾವರಣದಲ್ಲಿ ನನಗೆ ಬುಲೆಟ್ನಲ್ಲಿ ಲಾಂಗ್ ಡ್ರೈವ್ ಹೋಗಬೇಕನಿಸಿ ಬುಲೆಟ್ ಏರಿ ತಲೆಗೆ ಹೆಲ್ಮೆಟ್ ಧರಿಸಿ ಹೊರಟೆ. ಹೋಗುವಾಗ ದಾರಿಯಲ್ಲಿ ಜನರು ಗುಂಪಾಗಿ ಕೂಡಿರುವುದು ಕಂಡು ಗಾಡಿ ನಿಲ್ಲಿಸಿ ಅಲ್ಲಿಗೆ ಹೋದೆ. ಅಲ್ಲಿ ಕಂಡದ್ದು ರಕ್ತದ ಮಡುವಿನಲ್ಲಿ ಬಿದ್ದಿರುವ ನಿನ್ನನ್ನು. ಯಾಕೋ ಗೊತ್ತಿಲ್ಲ, ನಂಗೆ ತುಂಬ ಬೇಕಾದವರು ನನ್ನಿಂದ ದೂರವಾಗಿ ಹೋಗ್ತಿರುವಂತೆ ಅನಿಸಿತ್ತು ಅವತ್ತು. ನಿನ್ನನ್ನು ಕಾಪಾಡುವ ಮನಸ್ಸು ಅಲ್ಲಿ ಯಾರಿಗೂ ಇರಲಿಲ್ಲ. ವಿಡಿಯೋ ಮಾಡಿ ವಾಟ್ಸಪ್ಗೆ ಹಾಕೋದ್ರಲ್ಲಿ ಬ್ಯುಸಿಯಾಗಿದ್ದರು ಎಲ್ಲರೂ. ನಾನು ಎತ್ತಿಕೊಂಡು ಆಟೋದಲ್ಲಿ ಹೋಗಿ ಹಾಸ್ಪಿಟಲ್ಗೆ ಸೇರಿಸಿದೆ. ನನಗೆ ಕೈ ಕಾಲು ಆಡಲಿಲ್ಲ. ತಕ್ಷಣ ಕಾರ್ತಿಗೆ ಕರೆ ಮಾಡಿ ಹಾಸ್ಪಿಟಲ್ಗೆ ಬರಲು ಹೇಳಿದೆ. ಕರೆ ಮಾಡಿ 10 ನಿಮಿಷದಲ್ಲಿ ಕಾರ್ತಿ ಬಂದವನೇ ಗಾಬರಿಯಿಂದ ಏನಾಯಿತು ಎಂದು ಪ್ರಶ್ನಿಸಿದ. ನಾನು ನಡೆದುದನ್ನು ವಿವರಿಸಿದೆ. ನನಗೆ ಅರಿಯದೆ ನಾನು ತುಂಬ ಅತ್ತೆ. ಕಾರ್ತಿಗೆ ನನ್ನ ಈ ಚರ್ಯ ಆಶ್ಚರ್ಯವೆನಿಸಿ, ನೀನು ನನಗೆ ಮೊದಲೇ ಪರಿಚಯವ ಎಂದು ಕೇಳಿದ. ನನಗಾವಾಗ ಏನನ್ನಿಸಿತೋ ಗೊತ್ತಿಲ್ಲ. ನಾನು ಹುಡುಕಿಯವಳು ಎಂದೆ. ಕಾರ್ತಿಗೆ ವಿಚಿತ್ರವೆನಿಸಿ ನನ್ನನ್ನೇ ದಟ್ಟಿಸಿದ. ಕಾರಣ ನಾನು ಯಾವ ವಿಷಯವನ್ನು ಕಾರ್ತಿಯಿಂದ ಮುಚ್ಚಿಡ್ತಿರಲಿಲ್ಲ. ಡಾಕ್ಟರ್ ಬಂದವರೇ, ತುಂಬ ರಕ್ತ ಹೋಗಿದೆ, ಅರ್ಜೆಂಟಾಗಿ AB ನೆಗೆಟಿವ್ ಗುಂಪಿನ ರಕ್ತ ಅರೇಂಜ್ ಮಾಡಿ. ನಮ್ಮ ಬ್ಲಡ್ ಬ್ಯಾಂಕಲ್ಲಿ ಆ ರಕ್ತ ಇಲ್ಲ, ತುಂಬ ರೇರ್ ಗ್ರೂಪ್ ಎಂದರು. ಆಗ ಕಾರ್ತಿ ತಾನು ರಕ್ತ ಕೊಡುವುದಾಗಿ ಹೇಳಿದ. ನಂತರ ಅವನು ನನಗೆ ಸಮಾಧಾನ ಮಾಡಿದ. ಆವಾಗ ನಿನ್ನ ಮನೆಯವರು ಬಂದರು. ನಾನು ಅವರನ್ನು ಮಾತನಾಡಿಸುವ ಸ್ಥಿತಿಯಲ್ಲಿರಲಿಲ್ಲ. ಕಾರ್ತಿಗೆ ಹೇಳಿದೆ, ನೀನೇ ಅವಳನ್ನು ಕಾಪಾಡಿದ್ದು ಎಂದು ಹೇಳು. ಅವನು ಅವರ ಹತ್ರ ಮಾತಾಡಿದ. ಅಲ್ಲಿಂದ ನಿನ್ನ ಮನೆಯವರು ಅವನಿಗೆ ಹತ್ತಿರವಾದರು. ಅವನಿಗೆ ಕುಟುಂಬದ ಪ್ರೀತಿ ದೊರಕಿತು. ಆಮೇಲೆ ಕಾರ್ತಿ ಮೂಲಕ ನಿನ್ನ ವಿಷಯಗಳನ್ನು ತಿಳಿದುಕೊಂಡೆ. ನಿನ್ನ ಸ್ಕೂಲ್ ಯಾವುದು ಎಂದು ತಿಳಿದ ಮೇಲೆ ನಿನಗೆ ತಿಳಿಯದೆ ನಿನ್ನನ್ನು ನೋಡಲು ಬರ್ತಿದ್ದೆ. ನಿಜ ಹೇಳಬೇಕಂದ್ರೆ ನನಗೆ ನಿನ್ನ ಮೇಲಿನ ಭಾವನೆ ಯಾವುದು ಎಂದು ನನಗೆ ಸ್ಪಷ್ಟವಾಗಿರಲಿಲ್ಲ. ಆದರೂ
ನಿನ್ನನ್ನು ನೋಡದ ದಿನ ಏನೋ ಕಳೆದುಕೊಂಡ ಹಾಗೆ ಅನಿಸುತ್ತಿತ್ತು. ಆಮೇಲೊಂದಿನ ಸಂಜೆ ಪಾರ್ಕಿಗೆ ವಾಕಿಂಗ್ ಮಾಡೋಣ ಎಂದು ಬಂದಿದ್ದೆ. ಆವಾಗ ನೀನು ಅಲ್ಲಿ ಹೂವಿನ ಗಿಡಗಳ ಜೊತೆ ಮಾತಾಡ್ತಿದ್ದೆ. ಎಷ್ಟು ಮುದ್ದಾಗಿದ್ದೆ ಗೊತ್ತಾ. ನಿನ್ನ ಮಾತು ಕೇಳಿಸದಿದ್ದರೂ ನಿನ್ನ ಎಕ್ಸ್ಪ್ರೆಷನ್ಸ್ ನನಗೆ ತುಂಬ ಇಷ್ಟ ಆಗ್ತಿತ್ತು. ನಿನ್ನ ಜೊತೆ ಅವತ್ತು ನಿನ್ನ ತಂಗಿ ಬಂದಿದ್ಲು. ನೀವಿಬ್ಬರು ಐಸ್ ಕ್ರೀಮ್ ತಗೊಂಡು ಬರ್ತಾ ಇರುವಾಗ ನಿನ್ನ ತಂಗಿಯ ಕೈಯಿಂದ ಐಸ್ ಕ್ರೀಮ್ ಕೆಳಗೆ ಬಿತ್ತು. ಅವಳು ಜೋರಾಗಿ ಅಳಲು ಪ್ರಾರಂಭಿಸಿದಳು. ನೀನು ನಿನ್ನ ಐಸ್ ಕ್ರೀಮ್ ಅವಳಿಗೆ ಕೊಟ್ಟು ಸಮಾಧಾನ ಮಾಡಿದೆ. ಇದು ನಿನಗೆ ಚಿಕ್ಕ ವಿಷಯ ಆಗಿರಬಹುದು, ಆದರೂ ಪ್ರಪಂಚದಲ್ಲಿ ಜನರು ತಮಗೆ ಬೇಕಾಗಿದ್ದನ್ನು ಇನ್ನೊಬ್ಬರಿಗೆ ಬಿಟ್ಟು ಕೊಡುವವರು ಬಹಳ ಕಡಿಮೆ. ಆಮೇಲೆ ನೀನು ಉಯ್ಯಾಲೆಯಲ್ಲಿ ಆಡುವಾಗ ನಿನ್ನ ಮುಖದಲ್ಲಿ ತುಂಬ ಖುಷಿ ಎದ್ದು ಕಾಣ್ತಿತ್ತು. ಮುಗ್ಧವಾಗಿ ನಗ್ತಿದ್ದೆ. ತಿಳಿಯದೆ ಆ ನಗುವಿನಲ್ಲಿ ಕಳೆದು ಹೋದೆ. ಚೇತು ಫೋನ್ ರಿಂಗಣಿಸಿತು. ಹಳೆಯ ನೆನಪಿನಿಂದ ಹೊರಬಂದ. ಶಿವನ್ಯ ನೀವಿಗೆ ಕರೆ ಮಾಡಿದ್ದಳು. ಆದರೆ ಆ ಕಡೆಯಿಂದ ಪ್ರತ್ಯುತ್ತರ ಬರದ ಕಾರಣ ಚೇತುಗೆ ಕರೆ ಮಾಡಿದ್ಲು. ಚೇತು ಕರೆ ಸ್ವೀಕರಿಸಿದ. ಹಲೋ ಹಲೋ ಬಾವಾ, ನಾನು ಶಿವನ್ಯ. ಗೊತ್ತಾಯಿತು. ನೀವು ಹೇಗಿದ್ದೀರಿ? ಅಕ್ಕ ಹೇಗಿದ್ದಾಳೆ? ಅವಳಿಗೆ ಫೋನ್ ಮಾಡಿದ್ದೆ, ಆದರೆ ರಿಸೀವ್ ಮಾಡಲಿಲ್ಲ. ನಾನೊಂದು ವಿಷಯ ಹೇಳ್ತೀನಿ, ದಯವಿಟ್ಟು ಮನೆಯವರಿಗೆ ಹೇಳಬೇಡ. ಅದೇನು ಅಂತ ಹೇಳಿ, ನಾನು ಮನೆಯಲ್ಲಿ ಹೇಳಲ್ಲ. ಅದು ಅವಳಿಗೆ ಜ್ವರ ಬಂದಿದೆ, ಹಾಸ್ಪಿಟಲ್ಗೆ ಸೇರಿಸಿದ್ದೇನೆ. ನಾಳೆ ಬೆಳಗ್ಗೆ ಡಿಸ್ಚಾರ್ಜ್ ಮಾಡೋದು. ಸಡನ್ನಾಗಿ ಏನಾಯಿತು ಅಕ್ಕನಿಗೆ? ಅದು ನೀರು ಚೇಂಜ್ ಆಗಿತ್ತಲ್ವಾ, ಹಾಗೆ ಆಗಿರಬಹುದು. ಸರಿ ಬಾವಾ, ಹುಷಾರಾಗಿ ನೋಡ್ಕೊಳ್ಳಿ. ನಾನು ನಾಳೆ ಕಾಲ್ ಮಾಡ್ತೀನಿ. ಸರಿ ಎಂದು ಕರೆ ಸ್ಥಗಿತಗೊಳಿಸಿದ. ಮರುದಿನ ಬೆಳಗ್ಗೆ ನಿವಿಯನ್ನು ಡಿಸ್ಚಾರ್ಜ್ ಮಾಡಿ ಮನೆಗೆ ಕರೆದುಕೊಂಡು ಬಂದ. ಮುಂದುವರಿಯುವುದು